ಸತ್ಯನಾರಾಯಣ ಪೂಜೆ ಹೇಳು. ಪೂಜೆ ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಸಿರಿಸಿ ವೈಬ್ಸ್ ಯೂಟ್ಯೂಬ್ ಚಾನಲ್. ನಮ್ಮ ನೈಬರು ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ರು, ಹಾಗಾಗಿ ಆ ಒಂದು ಪೂಜೆಗೆ ಹೋಗಿದ್ವಿ. ನಾನು, ನನ್ನ ಕೋ ಸಿಸ್ಟರ್ ಹಾಗೆ ಮಕ್ಕಳು ಎಲ್ಲರೂ ಕೂಡ ಹೋಗಿದ್ವಿ. ಆ್ಯಂಡ್ ನಾನು ಫಸ್ಟ್ ಟೈಮ್ ಸತ್ಯನಾರಾಯಣ ಪೂಜೆನ ನೋಡಿದ್ದು ಅಥವಾ ಅಟೆಂಡ್ ಮಾಡಿದ್ದು ಆ ಒಂದು ಪೂಜೆಗೆ. ಬಿಕಾಸ್ ಈ ಒಂದು ಪೂಜೆ ಹೇಗೆ ಅಂದರೆ, ಆ ಒಂದು ಸತ್ಯನಾರಾಯಣ ಪೂಜೆಯಲ್ಲಿ ಮಾಡುವಂತಹ ಕತೆ, ಹೇಳುವಂತಹ ಕತೆ ಏನಿದೆ ಅದು ಆ ಒಂದು ಕತೆ ಪರಿಪೂರ್ಣವಾಗಿ ಕೇಳಬೇಕಂತೆ. ಅರ್ಧದಲ್ಲಿ ಆ ಒಂದು ಕತೆನ ಕೇಳಿ ಬರೋಂಗಿಲ್ಲ. ಹಾಗಾಗಿ ಯಾವತ್ತೂ ಕೂಡ ನಾನು ಕಂಪ್ಲೀಟಾಗಿ ಕೇಳಿರಲಿಲ್ಲ. ಬಟ್ ಫಸ್ಟ್ ಟೈಮ್ ಈ ಒಂದು ಕತೆನ ಕಂಪ್ಲೀಟ್ ಆಗಿ ಪವನ ಚರಣ ನಂಬಿದೆ ನಿನ್ನ ಮಂತ್ರವೇ ತುಂಬಿದೆ, ಹಿಂದೆಂದು ಸ್ಥಿರವಾಗಿ ನೀನಿಲ್ಲಿರು, ನಮ್ಮಲ್ಲಿ ಒಂದಾಗಿ ಉಸಿರಾಗಿರು, ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪವನ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಈ ಒಂದು ಕತೆ ಕೂಡ. ಆ್ಯಂಡ್ ಲೈಫ್ ಬಗ್ಗೆ ಕೆಲವೊಂದು ಮಾರಲ್ ಇನ್ಫಾರ್ಮೇಷನ್ ಕೂಡ ಹೇಳಿದ್ರು ಆ ಒಂದು ಕತೆ ಜೊತೆ. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು ಆ ಒಂದು ಪೂಜೆ ಎಲ್ಲ ಮುಗೀತು. ಆ್ಯಂಡ್ ಪೂಜೆಗೆ ಬಂದಂಥವ್ರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿದರು. ಹಾಗಾಗಿ ಊಟ ಕೂಡ ಮುಗಿಸ್ಕೊಂಡು ಪ್ರಸಾದನ ಕೂಡ ತಗೊಂಡು ಬಂದರು. ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ನಾವು ನಮ್ಮ ಅಮ್ಮ ಮನೆಗೆ ಬಂದ್ವಿ. ಬಿಕಾಸ್ ಅಲ್ಲಿ ನಮ್ಮ ಅಣ್ಣನ ವೈಫ್ಗೆ 5th ಮಂತ್ದು ಶಾಸ್ತ್ರ ಇತ್ತು. ಹಾಗಾಗಿ ಆ್ಯಂಡ್ ಅವ್ರಿಗೆ ಇವಾಗ 5th ಮಂತ್ ಆಗಿರೋದ್ರಿಂದ ಅವ್ರ ಮನೆ ಕಡೆಯಿಂದ ಬಂದು ಒಂದು ಪುಟ್ಟದಾಗಿ ಒಂದು ಶಾಸ್ತ್ರನ ಮಾಡಿ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ರು. ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ಪ್ರತಿಯೊಂದು ಹೆಣ್ಣಿಗೂ ಕೂಡ ಈ ಒಂದು ಮೂಮೆಂಟು ತುಂಬಾ ಪ್ರಿಕಾಷಿಯಸ್ ಅಂತ ಹೇಳಿ ಹೇಳ್ಬೋದು. ಈ ಒಂದು ಪ್ರೆಗ್ನೆನ್ಸಿ ಅಥವಾ ಆ ಒಂದು ಟೈಮಲ್ಲಿ ಇರುವಂತಹ ಬೈಕೆ, ಈ ಒಂದು ಸೀಮಂತ, ಪುಟ್ಟ ಶಾಸ್ತ್ರದ ಬಗ್ಗೆ ಆ ಒಂದು ಆಸೆ, ಕನಸು ಪ್ರತಿಯೊಂದು ಹೆಣ್ಣಿಗೂ ಕೂಡ ಇದ್ದೇ ಇರುತ್ತೆ. ಫೈನಲಿ ನಾವು ಕೇಳೋದಿಷ್ಟೇ, ದೇವರು, ತಾಯಿ, ಮಗು ಇಬ್ರಿಗೂ ಕೂಡ ಒಂದು ಒಳ್ಳೆಯ ಆರೋಗ್ಯನ ಕೊಡಲಿ ಅಂತ ಹೇಳಿ ಕೇಳ್ತೀವಿ. ನಾನು ಲಾಸ್ಟ್ ವಿಡಿಯೋನಲ್ಲಿ ನಮ್ಮ ಅಪ್ಪನಿಗೆ ಹುಷಾರಿಲ್ಲದೆ ಇರೋದ್ರ ಬಗ್ಗೆ ವಿಡಿಯೋನ ಹಾಕಿದ್ದೆ. ಹಾಗಾಗಿ ಮನೆಯಲ್ಲಿ ಅಷ್ಟು ಹ್ಯಾಪಿನೆಸ್ ಇರಲಿಲ್ಲ. ಬಿಕಾಸ್ ನಾವು ಏನೇ ಒಂದು ಸಮಾರಂಭ, ಏನೇ ಒಂದು ಹ್ಯಾಪಿನೆಸ್ ಪಡ್ತಾಯಿದ್ರು ಕೂಡ ಅವ್ರ ಬಗ್ಗೆ ಒಂದು ಥಾಟ್ ನಮಗೆ ಇದ್ದೇ ಇತ್ತು. ಮನೆಯಲ್ಲಿ ಆ ಥರ ಒಂದು ಸಿಚುವೇಶನ್ಸ್ ಇರುವಾಗ ನಮಗೆ ಬೇರೆ ಥರನೇ ಥಾಟ್ ಇರುತ್ತೆ. ಬಟ್ ಆದರೂ ಕೂಡ ಮಾಡುವಂಥ ಶಾಸ್ತ್ರಗಳನ್ನು, ಮಾಡುವಂಥ ಕರ್ತವ್ಯಗಳನ್ನು ನಾವು ಮಾಡಲೇಬೇಕಾಗತ್ತೆ. ಆ್ಯಂಡ್ ಫೈನಲಿ ಎಲ್ಲರೂ ಕೂಡ ಊಟನ ಮುಗಿಸ್ಕೊಂಡು ಹೊರಟರು. ಅವ್ರ ಮನೆಯವರು ಕೂಡ ತುಂಬಾ ಕೋಆಪ್ರೇಟಿವ್ ಆಗಿದ್ದರು. ಅವ್ರಿಗೆ ಗೊತ್ತಿತ್ತು ಮನೆಯಲ್ಲಿ ಅಪ್ಪನಿಗೆ ಹುಷಾರಿಲ್ಲದಿರೋಂಥ ಸಿಚುವೇಶನ್. ಹಾಗಾಗಿ ತುಂಬಾ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದು ಅವರು ಕೂಡ ಈ ಒಂದು ಪುಟ್ಟ ಶಾಸ್ತ್ರನ ಮುಗಿಸ್ಕೊಂಡು ನಮ್ಮ ಅಣ್ಣನ ವೈಫ್ನ ಕರ್ಕೊಂಡು ಹೋದರು. ಆ್ಯಂಡ್ ನಮಗೂ ಕೂಡ ತುಂಬಾ ಖುಷಿ ಆಯಿತು. ಅಚ್ಚುಕಟ್ಟಾಗಿ ಈ ಒಂದು ಶಾಸ್ತ್ರನ ಮುಗಿಸ್ಕೊಂಡು ಅವರು ಕೂಡ ಆ ಒಂದು ಆಸೆ ಕನಸು ಏನಿರುತ್ತೆ ಆ ಕಡೆ ಅವರು ಹೊರಟಾಗ ನಮಗೂ ಕೂಡ ಹ್ಯಾಪಿನೆಸ್ ಅಂತ ಅನ್ನಿಸ್ತು.